ಸಂಸದೆ ಸುಮಲತಾ ಅವರ ನಡೆ ಯಾವ ಕಡೆಗೆ ಅನ್ನೋ ಪ್ರಶ್ನೆಗೆ ಉತ್ತರ ಇನ್ನೊಂದು ಅರ್ಧ ಗಂಟೆಯಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ. ಬಹಳಷ್ಟು ಕ್ಯೂರಿಯಾಸಿಟಿಯನ್ನ ಬಿಲ್ಡ್ ಮಾಡ್ತಾ ಇದೆ ಈ ವಿಚಾರ. ಕೆಲವೇ ಕ್ಷಣಗಳಲ್ಲಿ ಬಹಳ ಮಹತ್ವದ ಮೀಟಿಂಗ್ ಅನ್ನ ಸುಮಲತಾ ಅವರು ಕರೆದಿದ್ದಾರೆ. ಇನ್ಫ್ಯಾಕ್ಟ್ ದೇವಸ್ಥಾನದ ಆವರಣದಲ್ಲೇ ಈ ಸಭೆ ಆಗುತ್ತೆ. ಇವತ್ತು ಸುಮಲತಾ ಅಂಬರೀಶ್ ಅವರ ನಿರ್ಧಾರ ಏನು ಅನ್ನೋದು ಪ್ರಕಟ ಆಗ್ಬಿಡುತ್ತೆ. HDKಗೆ ಶುರುವಾಗ್ತಾ ಇದೆ ಲಬ್ ಡಬ್. ಕಾರಣ ಇವರಿಗೆ ಸುಮಲತಾ ಅವರ ನಡೆ ಒಂದು ವೇಳೆ ಮೈತ್ರಿ ಧರ್ಮ ಪಾಲನೆ ಅಂತ ಆದ್ರೆ ವರವಾಗುತ್ತೆ. ಅಕಸ್ಮಾತ್ ಅನ್ಯ ನಿರ್ಧಾರಗಳನ್ನ ತೆಗೆದುಕೊಂಡ್ರೆ ಸಮಸ್ಯೆ ಆಗಬಹುದು. ನನ್ನ ಗೆಲುವಿಗೆ ಸ್ಪೀಡ್ ಬ್ರೇಕರ್ ಆಗುತ್ತಾ ಅನ್ನೋ ಗೊಂದಲದಲ್ಲೇ ಇದ್ದಾರೆ. ಇನ್ನೊಂದು ಕಡೆಗೆ ಸುಮಲತಾ ಅವರಿಗೆ ಇವತ್ತಿನ ಮಹತ್ವದ ಮೀಟಿಂಗ್ ನಲ್ಲಿ ದರ್ಶನ್ ಹಾಗೂ ಅಂಬರೀಶ್ ಕೂಡ ದರ್ಶನ್ ಜೊತೆಗೆ ಅಭಿಷೇಕ್ ಅಂಬರೀಶ್ ಅವರು ಕೂಡ ಸಾಥ್ ಕೊಡ್ತಾರೆ. ಮಂಡ್ಯದಲ್ಲಿ ಸ್ಪರ್ಧೆ ಮಾಡ್ತಾರಾ ಅಥವಾ ತಟಸ್ಥವಾಗಿ ಇರ್ತಾರಾ ಅನ್ನೋದು ಪ್ರಶ್ನೆ. ಈಗಾಗಲೇ ನೋಡ್ತಾ ಇದೀವಿ ಮಂಡ್ಯದತ್ತ ಸಂಸದೆ ಸುಮಲತಾ ಅವರು ತೆರಳಿದ್ದಾರೆ. ಎಲ್ಲಾ ನಿರ್ಧಾರವನ್ನ ನಾನು ಮಂಡ್ಯದಲ್ಲೇ ಹೇಳ್ತೀನಿ ಅನ್ನೋ ಮೂಲಕ ಸಸ್ಪೆನ್ಸ್ ಅನ್ನ ಕಾಯ್ದಿರಿಸೋ ಕೆಲಸವನ್ನ ಕೊನೆ ಕ್ಷಣದವರೆಗೂ ಮಾಡ್ತಿದ್ದಾರೆ. ಎಲ್ಲರ ಅಭಿಪ್ರಾಯವನ್ನ ಕೇಳಿದ್ದೀನಿ. 3-4 ರೀತಿಯ ಅಭಿಪ್ರಾಯಗಳು ವ್ಯಕ್ತ ಆಗಿದೆ. ಆ ಅಭಿಪ್ರಾಯಕ್ಕೆ ಒಂದು ಕನ್ಕ್ಲೂಷನ್ ಅನ್ನ ನಾನು ತಗೊಂಡಿದ್ದೀನಿ. ಆ ಕನ್ಕ್ಲೂಷನ್ ಬಗ್ಗೆ ನಾನು ಮಂಡ್ಯದಲ್ಲೇ ಘೋಷಣೆ ಮಾಡ್ತೀನಿ ಅಂತ ಇನ್ನೂ ಒಂದು ಅರ್ಧ ಗಂಟೆಗಳ ಕಾಲ ಆ ಸಸ್ಪೆನ್ಸ್ ಅನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ ಸಂಸದೆ ಸುಮಲತಾ ಅವರು. ಹಲವು ಸುತ್ತಿನ ಸಂಧಾನದ ಮಾತುಕತೆಗಳು, ಪ್ರಾಮಾಣಿಕ ಪ್ರಯತ್ನಗಳು ಸುಮಲತಾ ವಿಚಾರದಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿರುವಂತಹ ಕುಮಾರಸ್ವಾಮಿ ಅವರು ಮಾಡಿದ್ರು. ಈ ಕಡೆಗೆ ಬಿಜೆಪಿ ಕೂಡ ಮಾಡಿತ್ತು. ಅದು ಫಲಪ್ರದವಾಗಿತ್ತಾ ಅಥವಾ ಫ್ರೂಟ್ಫುಲ್ ಆಗಿದೆಯಾ ಆ ಎಲ್ಲ ಪ್ರಯತ್ನಗಳು ಅನ್ನೋದು ಗೊತ್ತಾಗ್ಬಿಡುತ್ತೆ ಇನ್ನೊಂದು ಅರ್ಧ ಗಂಟೆಯಲ್ಲಿ. ನಿರ್ಧಾರ ನಾನು ಮಂಡ್ಯದಲ್ಲೇ ಹೇಳ್ತೀನಿ ಅಂತ ಘೋಷಣೆ ಮಾಡಿದ್ದೀನಿ. ಸೊ ಹಾಗಾಗಿ ನನ್ನ ನಿರ್ಧಾರ ಏನು ಅನ್ನೋದನ್ನು ಅಲ್ಲೇ ಹೇಳ್ತೀನಿ. ನಾನು ಎಲ್ಲ ರೀತಿಯ ಅಭಿಪ್ರಾಯಗಳನ್ನು ಕೊಟ್ಟರು. ಒಂದು 3-4 ರೀತಿಯ ಅಭಿಪ್ರಾಯಗಳನ್ನ ಕೊಟ್ಟಿದ್ದಾರೆ. ಅದೇನು ಅಂತ ನಾನು ಅಲ್ಲಿ ಹೇಳ್ತೀನಿ. ಅವೆಲ್ಲವನ್ನು ದೃಷ್ಟಿಯಲ್ಲಿ ಇಟ್ಕೊಂಡೇ ನನ್ನ ಈ ನಿರ್ಧಾರ, ಇವತ್ತಿನ ನಿರ್ಧಾರ. ನಮ್ಮಲ್ಲಿ ಕಾನ್ಫಿಡೆನ್ಷಿಯಲ್ ಆಗಿ ಆಗುವಂಥ ಚರ್ಚೆಗಳು ಅದನ್ನು ಈ ಒಂದು ಸಂದರ್ಭದಲ್ಲಿ ಹೇಳೋಕ್ಕೆ ಅದು ಸರಿ ಹೋಗಲ್ಲ ಹೇಳಿದ್ರೆ. ಯಾವತ್ತೂ ಅಂಬರೀಷ್ ಅವರು ಮೊದಲೇ ಯೂನಿಯನ್ ಮಿನಿಸ್ಟ್ರ್ ಇದ್ದಾಗ 2 ತಿಂಗಳಲ್ಲಿ ಕಾವೇರಿ ವಿವಾದ ಬಂದಾಗ ರಿಸೈನ್ ಮಾಡಿದರು. ಅಧಿಕಾರಕ್ಕೆ ಯಾವತ್ತೂ ಆಸೆ ಪಟ್ಟವರಲ್ಲ. 2018ರಲ್ಲೂ ಅವ್ರಿಗೆ ಕೊಟ್ಟ B.Pharmನ ತಿರಸ್ಕಾರ ಮಾಡಿ ವಾಪಸ್ ಕೊಟ್ಟರು ಕಾಂಗ್ರೆಸ್ಗೆ. ಸೊ ಹಾಗಾಗಿ ನಾವು ಅದನ್ನೆಲ್ಲ ನೋಡಿಕೊಂಡು ಬಂದ್ವಿ. ಅಧಿಕಾರಕ್ಕೆ ಅಥವಾ ಸ್ವಾರ್ಥ ರಾಜಕಾರಣಕ್ಕೆ ನಾವು ಯಾವತ್ತೂ ಆಸೆ ಪಡಲ್ಲ.